ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳತಿ ವಿಜಯಶ್ರೀ. ಈ ದಿನ ನನ್ನ ಹತ್ರ ಹಳೆ ಪ್ಯಾನ್ ಒಂದಿತ್ತು. ಅದಕ್ಕೆ ನಾನು ಪೇಂಟ್ ಮಾಡಿಬಿಟ್ಟು ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಇವಾಗ ಡೆಕೋ ಪ್ಯಾಚ್ ಪೇಪರ್ ತೊಗೊಂಡಿದ್ದೀನಿ. ಆ ಪೇಪರ್ನ ಗ್ಲೂಸ್ ಹೆಲ್ಪಿಂದ ನಾನು ಸ್ಟಿಕ್ ಮಾಡ್ತಾಯಿದ್ದೀನಿ, ನೋಡ್ಬೋದು. ಜೊತೆಗೆ ನಾನು ಬ್ಲೂ ಕಲರ್ ಪೇಂಟಿಂದ ಫ್ಲವರ್ ಮಾಡ್ತಾಯಿದ್ದೀನಿ, ನೋಡ್ಬೋದು ವಿಡಿಯೋದಲ್ಲಿ. ನಾನು ಅದು ಡೆಕೋ ಪ್ಯಾಚ್ ಪೇಪರ್ಗೆ ಹೊಂದ್ಕೊಳ್ಳೋ ರೀತಿಯಲ್ಲಿ ನಾನು ಪೇಂಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಬ್ಲೂ ಕಲರಿಂದ ಔಟ್ಲೈನ್ಗೆ ಶೇಡ್ ಥರ ಪೇಂಟ್ ಮಾಡ್ತಾಯಿದ್ದೀನಿ. ಈ ಥರ ನಮ್ಮ ಮನೆಯಲ್ಲಿ ಎಲ್ಲರ ಹತ್ರನೂ ಇರುತ್ತೆ ಪ್ಯಾನ್ಗಳು. ಅವು ಸರಿಯಾಗಿ ವರ್ಕ್ ಮಾಡಲ್ಲ, ಅಂದರೆ ಅದು ಹಾಳಾಗಿದ್ದಾಗ ನಾವೇನು ಮಾಡಿಬಿಡ್ತೀವಿ, ಅದನ್ನ ಬಿಸಾಕ್ಬಿಡ್ತೀವಿ, ಇಲ್ಲಾಂದರೆ ಗುಜರಿಗೆ ಹಾಕಿಬಿಡ್ತೀವಿ. ಅದನ್ನು ಮಾಡೋದು ಬದಲು ನಾವು ಈ ಥರ ಪೇಂಟ್ ಮಾಡಿಬಿಟ್ಟು ನಾವು ನಮ್ಮ ಕಿಚನಲ್ಲಾಗಲಿ ಅಥವಾ ಬೇರೆ ಯಾವುದಾದ್ರೂ ಕೋಣೆಯಲ್ಲಿ ನಾವು ವಾಲ್ ಹ್ಯಾಂಗಿಂಗ್ ಥರ ಯೂಸ್ ಮಾಡ್ಬೋದು. ನಾನೀಗ ಸ್ಕೈ ಬ್ಲೂ ಕಲರ್ ತೊಗೊಂಡು ರೌಂಡಾಗಿ ಪೇಂಟ್ ಮಾಡಿದ್ದೀನಿ. ಇವಾಗ ಡಾರ್ಕ್ ಬ್ಲೂ ಕಲರಿಂದ ಸೇಮ್ ಫುಲ್ ರೌಂಡ್ ಎಡ್ಜಿಗೆ ನಾನು ಪೇಂಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊದಲ ಬಾರಿಗೆ ಪ್ಯಾನಲ್ಲಿ ಈ ಥರ ಪೇಂಟ್ ಮಾಡ್ತಾ ಇರೋದು. ಡೆಕೋ ಪ್ಯಾಚ್ ಪೇಪರ್ ಕೂಡ ನಾನು ಇದು ಫಸ್ಟ್ ಟೈಮ್ ಯೂಸ್ ಮಾಡಿದ್ದೀನಿ. ಇವಾಗ ನಾನು ಯೆಲ್ಲೋ ಕಲರ್ ತೊಗೊಂಡ್ಬಿಟ್ಟು ಫ್ಲವರ್ ನಡುವೆ ಶೇಡ್ ಮಾಡ್ತಾಯಿದ್ದೀನಿ. ಜೊತೆಗೆ ಲೈಟ್ ಪಿಂಕ್ ಕಲರ್ ತೊಗೊಂಡು ಕೂಡ ನಾನು ಸ್ವಲ್ಪ ಲೈಟಾಗಿ ಅಂತ ಶೇಡ್ ಮಾಡಿದ್ದೀನಿ. ನಾನು ಫಿನಿಶ್ ಮಾಡಿದಾಗ ಈ ಥರ ಇತ್ತು. ಗ್ರೀನ್ ಕಲರ್ ಪೇಂಟ್ ಯೂಸ್ ಮಾಡಿಬಿಟ್ಟು ಲೀಫನ್ನ ನಾನು ಡ್ರಾ ಮಾಡ್ಕೊಂಡಿದ್ದೀನಿ. ಇವಾಗ ಗೋಲ್ಡನ್ ಕಲರ್ ಹಚ್ಚಿಬಿಟ್ಟು ನಾನು ಲಾಸ್ಟ್ ಎಂಡಿಗೆ ಟಚಪ್ ಕೊಡ್ತಾಯಿದ್ದೀನಿ. ಇವಾಗ ವಾಲ್ ಹ್ಯಾಂಗಿಂಗ್ ರೆಡಿಯಾಗಿದೆ, ನೋಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.